ಅಲ್ಲ ಗೊತ್ತಿಲ್ಲಪ್ಪ, ನಾನು ಇವತ್ತಿನ ಹುಡುಗರು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ, ಗೊತ್ತಿಲ್ಲ. ನನಗೆ ಆ ಪ್ರೀತಿ ಬರೋದಿಲ್ವಲ್ಲ. ಅದೇ ಇವಾಗ ಅವರೇ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು. ನೋಡಿ, ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ದು, ನಾನು ಡಿಸೈಡ್ ಮಾಡಿದ್ದು ಏನಿಲ್ಲ ಅದರಲ್ಲಿ, ಇವ್ರು ಡಿಸೈಡ್ ಮಾಡಿರೋದು. ಸರಿ, ವೈಟೇ ಬೇಕು, ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತೇಳಿ ಹಿಂಗೆ ಮಾಡಬೇಕು. ಓಕೆ, ಡಸಂಟ್ ಮ್ಯಾಟರ್ ಅಲ್ಲ, ಆಸ್ ಲಾಂಗ್ ಆಸ್ ಅವ್ರಿಗೇನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲದಕ್ಕೂ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅಲ್ಲೇನಮ್ಮ. ಹಾಂ, ಬೇರೆ ಪ್ಯಾರ್ ಇಲ್ಲ. ಆ ಪ್ಯಾರನ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ಇದ್ದಾರಾ ಪ್ಯಾರು? ಇದ್ದಾರಾ? ಯಾರು ಹೇಳಲಿಲ್ಲ ಮತ್ತೆ? ಇಲ್ಲ ಇಲ್ಲ ಸ್ಟೇಜಲ್ಲೇ. ಓ, ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆ ಪ್ಯಾರ್ ಬರುತ್ತೆ, ಸರ್ಪ್ರೈಸ್. ಆಮೇಲೆ ಈ ಪ್ಯಾರ್ಗೆ ಆಡೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ಗೆ ಆಡು ಮಾಡಿದ್ದೀನಪ್ಪ ನನಗೆ. ತಗೊಂಡಿರೋದು 5 ದಿವಸ ಡೇಟ್, ಇವ್ರು ಎಲ್ಲ ಇದೆ ಅಂತಿರಲ್ಲ ನೀವು. ಏನಿದೆ ಮುಗಿಸ್ಬೋದಾ? ಇದೆಲ್ಲ ಗೊತ್ತಿದೆ ಮೇಡಮ್. ನೀವು ಹೇಳಿಲ್ಲ ಆಡಿದೆ ಅಂತ ಹೇಳಿದ್ರೆ ನನಗೆ ನೀವು. ಮಗಳೇ ಇಲ್ಲ ನನ್ನ ಜೊತೆಲಿ, ಚಿಕ್ಕ 12 ವರ್ಷದ ಹುಡುಗಿ ಅಂತ ಹೇಳಿದ್ದ. ಮಗು ಜೊತೆ ಇದೆ, ಮಗಳ ಜೊತೆನೂ ಇಲ್ಲ. ನೋಡಿ ಇದು ಹೆಂಗಿದೆ. ಒಟ್ಟಲ್ಲಿ ಇಲ್ಲಿ ಟೋಟಲ್ ಓವರಾಲ್ ಪ್ಯಾರ್, ಲವ್, ಮೊಹಬ್ಬತ್ ಇಷ್ಟು ಏನಾರ ಇಟ್ಕೊಳ್ಳಿ, ಅದಕ್ಕಿರೋ ತಾಕತ್ತು, ಅದಕ್ಕಿರೋ ವ್ಯಾಲ್ಯೂನೇ ಬೇರೆ. ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ, ತುಂಬ ಎಮೋಷ್ನಲ್ ಆಗಿದ್ದಾರೆ. ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ. ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅವ್ರ ಆಸೆಗೆ, ಅವ್ರ ಪ್ರೀತಿಗೆ ನಾನು ಜೊತೆಯಲ್ಲಿ ಇರಬೇಕಂತ ಆಸೆ ಪಟ್ಟರು, ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು. ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಕಾಶ್ಮೀರ್, ರಾಜಸ್ಥಾನ್, ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಾಯಿದ್ವಿ. ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು, ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನಗೆ ಹೆಂಗೆ ಬಂತು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅದು ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ. ಬಟ್ ಈ ಥರ ಮೂವಿ ಅದು ನಾನು ಏನು ಇಲ್ಲದೇ ಈ ಥರ ಒಂದು ಮೂವಿ ಮಾಡೋದೇ ಒಂದು ತುಂಬ ಖುಷಿ ಆಗ್ತಿತ್ತು. ನನಗೆ ಇನ್ನೂ ಶಾಕಲ್ಲಿದೆ, ಈ ಥರ ಒಂದು ಮೂವಿಲಿ ನಾನೇ ಹೀರೋ ಆಗಿ ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸುಪ್ರೀತ್ ಸರ್. ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಏನು ಎಲ್ಲ ಇದು ಮಾಡಿದ್ರು ಎಲ್ಲನೂ ಸೇಮ್, ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ. ಎಕ್ಸ್ಪೆಕ್ಟೇಷನ್ನು ನಂದು ಕ್ರಾಸ್ ಆಗಿ ಹೋಗಿದೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ಥರ ನನಗೆ ಮೂವಿ ಸಿಕ್ಕಿದೆ ಅಂತ. ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ, ಅವ್ರು ಮಾಡಿರೋ ಗುಡ್ ಡೀಡ್ಸಿಂದ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀತ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ಅಂತಲೇ ಅಂದ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕೆಂದರೆ ಅದು ಎಷ್ಟು ಹೇಳೋದು ಕಡಿಮೆನೇ, ಆ ಪಾತ್ರ ಆಗಿದೆ ರವಿ ಸರ್ದು. ಮತ್ತು ರವಿ ಸರ್ರೇ ಅದು ಕರೆಕ್ಟಾಗಿ ಸೂಕ್ತ, ಆ ಥರ ಇದೆ ಅದು ಪಾತ್ರ. ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಕತೆ ಎಲ್ಲ ಚೆನ್ನಾಗಿರೋದು ನೋಡಿಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತು ಕತೆಗೆ ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೇ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ. ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅಂದ್ಕೊಂಡಿದ್ದೆ, ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಸಿಚುವೇಷನಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು, ಇಂಥ ಕಡೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನು ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೇ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಂದು 80% ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ. ಕಾಶ್ಮೀರು, ರಾಜಸ್ಥಾನ, ಅಂಡಮಾನ್, ಮಂಗಳೂರು, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆಯೂ ಶೂಟ್ ಮಾಡ್ಕೊಂಬಂದಿದ್ದೀವಿ. ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದ್ದೇ ಆದ ಒಂದು ಸಮಸ್ಯೆಗಳು ಎಲ್ಲ ಬರ್ತಾನೆ ಇರ್ತಿತ್ತು. ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದರೆ HS ನಾಗಶ್ರೀ ಮೇಡಮ್ ಅವರು. ಯಾಕೆ ಅಂತಂದರೆ ಯಾವುದೇ ಸಿಚುವೇಶನ್ನು ಎಂಥ ಸಿಚುವೇಷನಲ್ಲಿತ್ತು, ಎಂಥ ಸಿಚುವೇಷನಲ್ಲಿ ಹೇಳ್ತು ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ದೇ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದರು. ಧನ್ಯವಾದಗಳು. ಈಗ ಮತ್ತೆ ಎಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ
ತುಂಬ ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್ಮು. ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ. ಹಂಗಾಗಿ ತುಂಬ ರಿಚ್ಚಾಗಿ ಬರ್ತಾಯಿದೆ. ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಮತ್ತು ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿಗೆ ತುಂಬ ಸ್ಕೋಪ್ ಇದೆ.